ವೀಕ್ಷಕರೇ, ಹಿಂದೆ ಆಗಿದ್ದು ಮುಂದೆ ಆಗೋದನ್ನೆಲ್ಲ ಮೊದಲೇ ಅನೇಕ ಸಂತರು ಹಾಗೆ ಸಿದ್ಧಿಪುರುಷರು ಬರೆದಿಟ್ಟಿದ್ದಾರೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಭವಿಷ್ಯ ಹೇಳೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿಯೂ ಈ ಕೋಡಿಶ್ರೀ ಭವಿಷ್ಯ ನುಡಿತಾರೆ ಅಂದ್ರೆ ಸಾಕು, ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ಇವರು ಹೇಳೋ ಭಯಂಕರ ಭವಿಷ್ಯಗಳು ಸುಳ್ಳಾಗಿದ್ದೇ ಇಲ್ಲ. ಇದೀಗ ಭಯಂಕರ ಭವಿಷ್ಯವನ್ನ ಕೋಡಿಶ್ರೀಗಳು ನುಡಿದಿದ್ದಾರೆ. ರಾಜಕೀಯ ನಾಯಕರ ಸಾವಿನಿಂದ ಹಿಡಿದು ದೇಶ ವಿದೇಶಗಳ ಸರ್ವನಾಶದವರೆಗೆ ಕೋಡಿಶ್ರೀ ಭವಿಷ್ಯಗಳನ್ನ ಸತ್ಯವಾಗಿವೆ. ಇಂತಹ ಮಹಾಕಾಲಜ್ಞಾನಿ ಕೋಡಿಶ್ರೀಗಳು ಮತ್ತೊಮ್ಮೆ ಒಳಿತು ಕೆಡಕಿನ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಶ್ರೀಗಳ ಕಾಲಜ್ಞಾನ ಹೊರ ಬೀಳ್ತಾ ಇದ್ದಂತೆ ಅವು ನಿಜವಾಗ್ತಾ ಇವೆ. ರಾಜಕೀಯ ತಿರುವು, ಭೂಕಂಪದ ಸುಳಿವು, ಭಯಾನಕ ರೋಗಗಳ ಎಚ್ಚರಿಕೆ, ದೇಶ ವಿದೇಶಗಳಲ್ಲೆಲ್ಲ ಆಗುವ ಒಡಕು ಕೆಡುಕುಗಳ ಬಗ್ಗೆ ಪ್ರಳಯಾಂತಕ ಭವಿಷ್ಯ ನುಡಿಯೋ ಕೋಡಿಶ್ರೀಗಳು ಈವರೆಗೆ ನುಡಿದಿರುವ ಹಲವು ಭವಿಷ್ಯಗಳು ನಿಜವಾಗಿವೆ. ಕಳೆದ ಬಾರಿಯೇ ಇಬ್ಬರು ಪ್ರಧಾನಿಗಳ ಸಾವಿನ ಭವಿಷ್ಯವನ್ನ ನುಡಿದಿದ್ರು. ಇದೀಗ ಅದೇ ಭವಿಷ್ಯವನ್ನ ಮತ್ತೆ ನುಡಿದಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಪ್ರಸಿದ್ಧ ಸಂತರ ಕೊಲೆಯ ಬಗ್ಗೆ ಕೋಡಿಶ್ರೀಗಳು ನುಡಿದಿದ್ರು. ಹಾಗಾದ್ರೆ ಆ ಇಬ್ಬರು ಪ್ರಧಾನಿಗಳು ಯಾರು? ಕೊಲೆಗೀಡಾಗುವ ಆ ಸಂತ ಯಾರು? ಕೋಡಿಶ್ರೀಗಳ ಮಾತಿನ ಮಿಸ್ಟ್ರಿ ಏನು ಅನ್ನೋದರ ಬಗ್ಗೆ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಮಾಹಿತಿಗಳನ್ನೆಲ್ಲ ನಾನು ತುಂಬಾ ಕಷ್ಟಪಟ್ಟು ಹುಡುಕಿ ನಿಮಗೆ ತಿಳಿಸೋಕೆ ಅಂತಾನೆ ಪ್ರಯತ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಅನ್ನು ಮಾತ್ರ. ಮಾಡಿದ್ರ ಸಬ್ಸ್ಕ್ರೈಬು, ಕೊಟ್ರ ಲೈಕು, ಜೊತೆಗೆ ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಕೊಂಡ್ಕೊಡಿ. ನಿಮ್ಮ ಅಭಿಪ್ರಾಯವೇ ನಮಗೆ ಪ್ರಾಮುಖ್ಯತೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ವೀಕ್ಷಕರೇ, ಕೋಡಿಶ್ರೀ ಭವಿಷ್ಯ ನುಡಿದಿದ್ರಲ್ವಾ, ಯಾವುದೆಲ್ಲ ಸತ್ಯವಾಗಿವೆ ಅನ್ನೋದನ್ನ ನಿದರ್ಶನದ ಸಮೇತ ಹೇಳ್ತಾ ಹೋಗ್ತೀನಿ ಬನ್ನಿ. ಹಾಸನದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾಸ್ವಾಮೀಜಿಗಳು ಕರ್ನಾಟಕದಲ್ಲಿ ಭವಿಷ್ಯದಲ್ಲಿ ನಡೆಯುವ ಸಂಗತಿಗಳನ್ನ ಆಗಾಗ ತಿಳಿಸ್ತಾ ಇರ್ತಾರೆ. ಇದರಲ್ಲಿ ಭಯಾನಕ ವಿಚಾರಗಳೇ ಹೆಚ್ಚು. ಅವರು ಹೇಳಿದ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಕೊರೋನಾ, ಚಂದ್ರಯಾನ, ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಯುದ್ಧ ಹಾಗೂ ರಾಜಕೀಯ ಬಗ್ಗೆ ಹೀಗೆ ಅನೇಕ ಭವಿಷ್ಯಗಳನ್ನ ನುಡಿದಿದ್ರು. ಇಲ್ಲಿಯವರೆಗೆ ಅವರು ನುಡಿದ ಭವಿಷ್ಯಗಳು ಯಾವ್ಯಾವು, ಅವುಗಳು ಎಷ್ಟು ಪರಿಣಾಮಕಾರಿಯಾಗಿತ್ತು? ಬನ್ನಿ, ಇಂಟ್ರೆಸ್ಟಿಂಗ್ ಆಗಿದೆ ಮಾಹಿತಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತಮ್ಮ ಭವಿಷ್ಯವಾಣಿಯಿಂದಲೇ ಹೆಚ್ಚು ಸದ್ದಲ್ಲಿರುವ ಹಾಸನದ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾಸ್ವಾಮೀಜಿಗಳು ಆಗಾಗ ಭಯಾನಕ ಭವಿಷ್ಯವನ್ನು ನುಡಿಯುತ್ತಾರೆ. ಹೌದು, ಈಗಾಗಲೇ ಅವರು ನುಡಿದಿದ್ದ ಕೆಲ ಭವಿಷ್ಯಗಳು ನಿಜವಾಗಿವೆ. ಕೊರೋನಾ, ಚಂದ್ರಯಾನ, ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಯುದ್ಧ ಹಾಗೂ ರಾಜಕೀಯ ಬಗ್ಗೆ ಕೋಡಿಶ್ರೀ ನುಡಿ ಕೆಲ ಭವಿಷ್ಯವಾಣಿಗಳು ಸತ್ಯವಾಗಿವೆ. ರೋಗ ರುಜಿನಗಳು ಕಾಡಲಿವೆ ಎಂದಿದ್ರು ಆಗ ಸ್ವಾಮೀಜಿಯವರು. ಜಗತ್ತಿನಲ್ಲಿ ವಿಷಾನಿಲ ಬೀಸುವ ಪ್ರಸಂಗ ನಡೆಯಲಿದ್ದು ರೋಗ ರುಜಿನಗಳು ಕಾಡಲಿವೆ ಎಂದಿದ್ರು. ವಿಶ್ವದಾದ್ಯಂತ ಇದು ವ್ಯಾಪಿಸಲಿದೆ. ಈ ವಿಷಾನಿಲದ ದುಷ್ಪರಿಣಾಮ ನಮ್ಮ ದೇಶ ಭಾರತದ ಮೇಲೂ ಉಂಟಾಗಲಿದೆ ಎಂದಿದ್ರು. ಅದರಂತೆ ಕೊರೋನಾ ವೈರಸ್ ಇಡೀ ಜಗತ್ತನ್ನ ಕಟ್ಟಿ ಕಾಡಿದ್ದು ನಿಜ. ಇದರೊಂದಿಗೆ ಕೋಡಿಶ್ರೀಗಳ ಮತ್ತೊಂದು ಭವಿಷ್ಯ ನಿಜವಾದಂತಾಯಿತು. ಕಾಲಜ್ಞಾನದ ಯಾವುದೇ ಭವಿಷ್ಯ ಸುಳ್ಳಾಗಿಲ್ಲವೆಂದು ಆಗಾಗ ಭವಿಷ್ಯ ನುಡಿಯುವ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಆರನಹಳ್ಳಿ ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಕಳೆದ 2 ತಿಂಗಳ ಹಿಂದೆ ಜಾಗತಿಕ ಮಟ್ಟದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಭವಿಷ್ಯ ನುಡಿದಿದ್ರು. ಶ್ರಾವಣ ಮಾಸದ ಮಧ್ಯಂತರದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಪರೀತ ಮಳೆಯಾಗಲಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಭೀತಿ ಇದೆ, ಭೂಕಂಪನಗಳು, ಸುನಾಮಿಗಳಿಂದ ಹೆಚ್ಚಿನ ಜನರ ಸಾವು ನೋವು ಸಂಭವಿಸಲಿವೆ, ವಿಷಾನಿಲ ಬೀಸುವ ಪ್ರಸಂಗವೂ ಇದೆ, ಅದು ಎಲ್ಲ ಕಡೆಯೂ ವ್ಯಾಪಿಸಲಿದೆ. ಯುದ್ಧದ ಭೀತಿಯಿಂದ ಹಾಗೂ ಮಳೆಯಿಂದ 2 ದೇಶಗಳು ಭೂಪಟದಿಂದ ಕಣ್ಮರೆಯಾಗಲಿವೆ ಎಂದು ಹೇಳಿದ್ರು. ಕೋಡಿಶ್ರೀಗಳ ಭವಿಷ್ಯ ಮತ್ತೆ ನಿಜವಾಗುತ್ತಿದೆ ಎಂಬಂತೆ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಕೂಡ ಮಾಡಿಕೊಂಡಿದ್ದಾರೆ. ದಾರಿಯಲ್ಲಿ ಬಿದ್ದು ಸಾಯುವವರ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಭವಿಷ್ಯ ನುಡಿದಿದ್ರು. ದೇಹ ಅಶಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುತ್ತವೆ ಎಂದು ಈ ವರ್ಷದ ಕಡೆಯ ಕೆಲ ತಿಂಗಳ ಬಗ್ಗೆ ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ರು. ಇದೀಗ ಈ ಮಾತು ನಿಜವಾಗಿರುವಂತೆ ತೋರ್ತಾ ಇದೆ. ಬಾಂಬ್ಗಳು, ಭೂಕಂಪ, ಯುದ್ಧ ಭೀತಿ, ಜನಗಳ ಮೇಲೆ ನಿಯಂತ್ರಣ ಕಳೆದುಕೊಂಡು ಹುಚ್ಚರಾಗುವುದು, ದೇಹ ಆಸಕ್ತಿಯಿಂದ ದಾರಿಯಲ್ಲಿ ಬಿದ್ದು ಸಾಯುವುದು, ದೇಹ ಅಂಗಾಂಗಗಳ ಮೇಲೆ ಪ್ರಭಾವ ಕಳೆದುಕೊಳ್ಳುತ್ತವೆ ಎಂದು ಕೋಡಿಶ್ರೀ ಸ್ವಾಮಿಗಳು 2022ರಲ್ಲಿ ನುಡಿದಿದ್ರು. ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದರೆ ಭವಿಷ್ಯ ಈಗ ನಿಜವಾಗುತ್ತಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಹೌದು,
ಇತ್ತೀಚೆಗೆ ಎಳೆ ಪ್ರಾಯದ ಯುವಕ ಯುವತಿಯರು ನೋಡುತ್ತಿದ್ದಾಗಲೇ ಕುಸಿದು ಬಿದ್ದು ಸಾವನ್ ಅಪ್ಪುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ. ಇದೆಲ್ಲದರ ಹೊರತಾಗಿಯೂ ಕೋಡಿಮಠ ಶ್ರೀ ಹೇಳಿದ ಭವಿಷ್ಯ ನಿಜವಾಗುತ್ತಿದೆ ಎಂಬುದು ಕೂಡ ಗಮನಿಸಬೇಕಾದ ಸಂಗತಿ. ನಡೆದು ಹೋಗುತ್ತಿರುವವರು ಸಾಯುವ ಬಗ್ಗೆಯಷ್ಟೇ ಅಲ್ಲದೆ ಕಾರ್ತೀಕದವರೆಗೂ ಮಳೆ ಇರುತ್ತೆ ಎಂದು ಸಹ ಭವಿಷ್ಯ ನುಡಿದಿದ್ರು. ಅದು ಕೂಡ ನಿಜವಾಗಿತ್ತು. ದೇಶದಲ್ಲಿ ದೊಡ್ಡ ಅವಘಡ ನಡೆಯುತ್ತದೆ ಎಂದು ಹೇಳಿದ್ರು. ಅದರಂತೆ ಒಡಿಶಾದಲ್ಲಿ ರೈಲು ದುರಂತವು ಸಂಭವಿಸಿತ್ತು. ವಿಶ್ವ ಭೂಪಟದಲ್ಲಿ ಒಂದು ದೇಶ ಅಳಿಸಿ ಹೋಗಲಿದೆ ಎಂದು ಹೇಳಿದ್ರು. ಅದರಂತೆ ಆಫ್ಘಾನಿಸ್ತಾನ್ನ ತಾಲಿಬಾನ್ ವಶವಾಗಿದೆ. ರಾಜ್ಯದಲ್ಲಿ ಸೂತ್ರಧಾರಿ ಸರ್ಕಾರ ಬರಲಿದೆ ಎಂದಿದ್ರು. ಅದರಂತೆ ಯಡಿಯೂರಪ್ಪ ಅವರು ಸಿಎಂ ಸ್ಥಾನದಿಂದ ಇಳಿದು ಬಸವರಾಜ ಬೊಮ್ಮಾಯಿ ಸಿಎಂ ಆದರು. ಬೊಮ್ಮಾಯಿ ಅವರು ಬುದ್ಧಿವಂತರಿರುವುದರಿಂದ ವಿವೇಕದಿಂದ ರಾಜ್ಯಭಾರ ನಡೆಸಲಿದ್ದಾರೆ ಎಂದು ಸಹ ಹೇಳಿದ್ರು. ಅದರಂತೆ ಅವರು ಅವಧಿ ಮುಗಿಯುವವರೆಗೂ ಅಧಿಕಾರ ನಡೆಸಿದ್ದನ್ನು ಇಲ್ಲಿ ನಾವು ನೋಡಬಹುದು ಗೆಳೆಯರೆ. ಅಷ್ಟೇ ಅಲ್ಲ, ಚಂದ್ರಯಾನದ ಬಗ್ಗೆಯೂ ಕೂಡ ಕೋಡಿಶ್ರೀಯವರು ಭವಿಷ್ಯ ನುಡಿದಿದ್ರು. ಜಗತ್ತು, ರಾಜಕಾರಣ, ಪರಿಸರ ಕುರಿತು ಕೋಡಿಮಠದ ಶ್ರೀ ಶಿವಾನಂದ ಸ್ವಾಮೀಜಿಗಳು ಭವಿಷ್ಯ ಹೇಳ್ತಾರೆ. ಅದರಲ್ಲಿ ಒಂದಿಷ್ಟು ವಿಚಾರಗಳು ನಿಜವಾಗಿವೆ. ಅದರಂತೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಮತ್ತು ಚಂದ್ರಯಾನ 3 ಕುರಿತು ಕೋಡಿಮಠದ ಶ್ರೀ ಶಿವಾನಂದ ಸ್ವಾಮೀಜಿಗಳು ಹೇಳಿದ ಭವಿಷ್ಯ ಕೂಡ ನಿಜವಾಗಿದೆ. ಚಂದ್ರನ ಮೇಲೆ ಕಾಲಿಡುತ್ತಿರುವ 3 ದೇಶಗಳ ನಂತರ 4ನೇ ದೇಶ ಹಾಗೂ ಚಂದ್ರನ ದಕ್ಷಿಣ ಭಾಗದ ಮೇಲ್ಮೈನಲ್ಲಿ ಕಾಲಿಟ್ಟ ಮೊದಲ ದೇಶ ಭಾರತ. ಚಂದ್ರಯಾನ 3 ಯಶಸ್ವಿಯಾಗಿದೆ. ಇಸ್ರೋ ವಿಜ್ಞಾನಿಗಳು ಹೊಸ ಮೈಲಿಗಲ್ಲು ಸಾಧಿಸಿದ್ದಾರೆ. ಇದಕ್ಕೂ ಮೊದಲೇ ಕೋಡಿಶ್ರೀಗಳು ಭವಿಷ್ಯ ನುಡಿದಿದ್ರು. ಇಸ್ರೋ ಉಡಾವಣೆ ಮಾಡಿರುವ ಚಂದ್ರಯಾನ 3 ಯಶಸ್ವಿ ಆಗಲಿದೆ ಎಂದು ಭವಿಷ್ಯ ನುಡಿದಿದ್ರು. ಅದರಂತೆ ಚಂದ್ರಯಾನ ಯಶಸ್ವಿಯಾಗಿದ್ದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಅಲ್ಲದೆ ಬೇರೆ ಬೇರೆ ದೇಶಗಳ ಸಹ ಭಾರತದ ಸಾಧನೆಗೆ ಅಭಿನಂದನೆ ತಿಳಿಸಿವೆ. ಇದು ಅವರು ಹಿಂದೆ ನುಡಿತಿದ್ದಂತಹ ಭವಿಷ್ಯವಾಣಿಗಳು ಸತ್ಯವಾಗಿರೋದ್ರ ಬಗ್ಗೆ. ಹಾಗಾದ್ರೆ ಈ ಬಾರಿಯ ಭವಿಷ್ಯದ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ ಬನ್ನಿ ತಿಳಿಸ್ತಾ ಹೋಗ್ತೀನಿ. ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ. ಬಾಂಬ್ ಸ್ಫೋಟ, ಭೂಕಂಪ ಆಗುವ ಸಾಧ್ಯತೆ ಇದೆ. ಈ ವೇಳೆ ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಎಂದು ಕೋಡಿಶ್ರೀ ಭೀಕರವಾದ ಭವಿಷ್ಯವನ್ನು ನುಡಿದಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ದು ಜಾಗತಿಕ ಮಟ್ಟದಲ್ಲಿ ಉಂಟಾಗುವ ಅಪಾಯಗಳ ಬಗ್ಗೆ ಸುಳಿವನ್ನು ನೀಡಿದ್ದಾರೆ. ರಾಜ್ಯ ರಾಜಕೀಯ ಬಗ್ಗೆ ಯುಗಾದಿ ಕಳೆದ ನಂತರ ನಾನು ಭವಿಷ್ಯವನ್ನ ಹೇಳ್ತೀನಿ ಅಂತ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ರಾಷ್ಟ್ರ ರಾಜಕಾರಣ ಬಗ್ಗೆ ಸಹ ಯುಗಾದಿ ಮೇಲೆ ಗೊತ್ತಾಗುತ್ತೆ ಎಂದು ತಿಳಿಸಿದ್ದಾರೆ. 1 ತಿಂಗಳು ಕಳೆದ ಮೇಲೆ ಮಳೆ, ಬೆಳೆ, ರಾಜಕೀಯ ದುಡಿಮೆ, ವ್ಯಾಪಾರ ಎಲ್ಲ ಗೊತ್ತಾಗಲಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ. ಬೆಂಕಿ ಹಾಗೂ ನೀರಿನ ಹಾವಳಿ, ಯುದ್ಧ, ಸಾವು, ನೋವುಗಳ ಸಂಭವಿಸುತ್ತೆ ಎಂದು ಅವರು ನುಡಿದಿದ್ದರು. 1 ತಿಂಗಳು ಕಳೆದ ಮೇಲೆ ಮಳೆ, ಬೆಳೆ, ರಾಜಕೀಯ ದುಡಿಮೆ, ವ್ಯಾಪಾರ ಎಲ್ಲ ಗೊತ್ತಾಗಲಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ. ಬೆಂಕಿ ಹಾಗೂ ನೀರಿನ ಹಾವಳಿ, ಯುದ್ಧ, ಸಾವು, ನೋವುಗಳು ಸಂಭವಿಸುತ್ತೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ. 2023ರಲ್ಲಿ ಸಹ ಕೋಡಿಶ್ರೀಗಳು ಈ ವರ್ಷದ ಕುರಿತು ಭವಿಷ್ಯ ನುಡಿದಿದ್ರು. 2024ರಲ್ಲಿ ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ. ಅಕಾಲಿಕ ಮಳೆ, ಬಾಂಬ್ ಸಿಡಿಯುವ ಸಂಭವ, ಯುದ್ಧ ಭೀತಿ, ಜನರು ತಲ್ಲಣವಾಗ್ತಾರೆ, ಭೂಕಂಪನ, ಜಲಕಂಟಕ ಎದುರಾಗಲಿದೆ ಎಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದರು. ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗ್ತಾರೆ, ಜಗತ್ತಿನಲ್ಲಿ 1-2 ಪ್ರಧಾನಿಗಳಿಗೆ ಸಾವಾಗುವ ಲಕ್ಷಣ ಇದೆ ಎಂದು ಸ್ವಾಮೀಜಿ ನುಡಿದಿದ್ದರು. ಅಸ್ಥಿರತೆ, ಯುದ್ಧ ಭೀತಿ, ಅಣು ಬಾಂಬ್ ಸ್ಫೋಟವಾಗುವ ಅವಕಾಶವಿದೆ ಎಂದು ಕೋಡಿಶ್ರೀಗಳು ಭವಿಷ್ಯ ಕುರಿತು ತಿಳಿಸಿದ್ದಾರೆ ಗೆಳೆಯರೆ. ಜಗತ್ತಿಗೆ ವಿನಾಶ, ಜಗತ್ತಿಗೆ ಅಪಾಯ, ರೋಗ, ಸುನಾಮಿ ಹಾಗೂ ಮತ್ತಿತರ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ ಎಂದು ಸ್ವಾಮೀಜಿ 2023ರಲ್ಲಿ ತಿಳಿಸಿದ್ರು. ಮುಂಬರುವ ದಿನಗಳಲ್ಲಿ ಬರಬಹುದಾದ ಸಮಸ್ಯೆಗಳನ್ನು ಎದುರಿಸಲು ಜನರು ದೈವ ನಂಬುವುದೊಂದೇ ಪರಿಹಾರ. ದೈವ ಮೊರೆ ಹೋಗಬೇಕು ಎಂದು ಶ್ರೀಗಳು ಸಲಹೆಯನ್ನು ನೀಡಿದ್ದಾರೆ. ಗೆಳೆಯರೆ, ನೋಡಿದ್ರಲ್ಲ ಈ ಸಲ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೋಡಿಶ್ರೀಗಳು ಮುಂಚಿತವಾಗಿ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಹೆಚ್ಚು ಮಾಹಿತಿಗಳು ಸಿಕ್ತಪ್ಪ ಅಂತಂದರೆ ಈ ಕೂಡಲೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಮಿಸ್ ಮಾಡ್ಕೋತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.